ತಮ್ಮ ಜಿಲ್ಲೆಯ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಅನ್ನುವಂಥ ವಿಚಾರ ಚರ್ಚೆ, ಅವರು ಸಾಕಷ್ಟು ಅಸಮಾಧಾನ. ಅದು ಅವರ ಪಕ್ಷದ ಆಂತರಿಕ ವಿಷಯ, ನಾನು ಹೆಂಗೆ ಹೇಳಿ. ಸರ್, ಈಗ ಹಾಲಿ ಒಂದು 12 ಜನ ಸಂಸದರಿಗೆ ಕೊಡಲ್ಲ ಅನ್ನುವಂಥದ್ದು, ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಗೆಲ್ಲೋದಕ್ಕೆ. ಅವ್ರು ಕೊಟ್ಟರೆ ಮೈನಸ್ಸು, ಕೊಡದೇ ಪ್ಲಸ್ಸು ಅಂತ ಕಾಂಗ್ರೆಸ್ಸು ಯೋಚನೆ ಮಾಡಲ್ಲ. ನಮ್ಮ ಸಿದ್ಧಾಂತ, ನಮ್ಮ ಕಾರ್ಯಕ್ರಮ, ನಮ್ಮ ಅಭಿವೃದ್ಧಿಯೇ ನಮ್ಮ ಶಕ್ತಿ. ಅದರ ಆಧಾರದ ಮೇಲೆ ಜನರ ಬಗ್ಗೆ ನಾವು ವಿಶ್ವಾಸ ಇಟ್ಟಿದ್ದೀವಿ. ಜನರು ನಮ್ಮ ಸರ್ಕಾರ ಬಗ್ಗೆ ನಂಬಿಕೆ ಇಟ್ಟಿದ್ದಾರೆ. ಅವರು ಆಶೀರ್ವಾದ ಮಾಡ್ತಾರೆ. ಸರಿ, ಹೆಚ್ಚು ಸಂಖ್ಯೆಯಲ್ಲಿ ನಾವು ಪಾರ್ಲಿಮೆಂಟ್ ಕ್ಷೇತ್ರನ ಗೆಲ್ತೀವಿ. ಸರ್, ಮೈಸೂರು ಯದುವೀರವರ ಸ್ಪರ್ಧೆ ಸರ್, ಅವರೇ ಮಾಡ್ತಾರೆ. ಅವರು ಯಾರಿಗೆ ಬೇಕಾದರೂ ಕೊಡ್ಬೋದು, ನಾವು ಹೇಗೆ ಹೇಳೋಕ್ಕಾಗುತ್ತೆ. ಆ ಪಕ್ಷದವರು ಯಾರಿಗೆ ಬೇಕಾದರೂ ಕೊಡ್ಬೋದು. ಅದು ಪ್ಯೂರ್ಲಿ ದೇರ್ ಪೊಲಿಟಿಕಲ್ ಡಿಸಿಷನ್. ವಿ ಹ್ಯಾವ್ ನೋ ವೇರ್ ಟು ಕಮೆಂಟ್. ತಮ್ಮ ಜಿಲ್ಲೆಯ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಅನ್ನುವಂಥ ವಿಚಾರ ಚರ್ಚೆ, ಅವರು ಸಾಕಷ್ಟು ಅಸಮಾಧಾನ. ಅದು ಅವರ ಪಕ್ಷದ ಆಂತರಿಕ ವಿಷಯ, ನಾನು ಹೆಂಗೆ ಹೇಳಿ. ಸರ್, ಈಗ ಹಾಲಿ ಒಂದು 12 ಜನ ಸಂಸದರಿಗೆ ಕೊಡಲ್ಲ ಅನ್ನುವಂಥದ್ದು, ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಗೆಲ್ಲೋದಕ್ಕೆ. ಅವ್ರು ಕೊಟ್ಟರೆ ಮೈನಸ್ಸು, ಕೊಡದೇ ಪ್ಲಸ್ಸು ಅಂತ ಕಾಂಗ್ರೆಸ್ಸು ಯೋಚನೆ ಮಾಡಲ್ಲ. ನಮ್ಮ ಸಿದ್ಧಾಂತ, ನಮ್ಮ ಕಾರ್ಯಕ್ರಮ, ನಮ್ಮ ಅಭಿವೃದ್ಧಿಯೇ ನಮ್ಮ ಶಕ್ತಿ. ಅದರ ಆಧಾರದ ಮೇಲೆ ಜನರ ಬಗ್ಗೆ ನಾವು ವಿಶ್ವಾಸ ಇಟ್ಟಿದ್ದೀವಿ. ಜನರು ನಮ್ಮ ಸರ್ಕಾರ ಬಗ್ಗೆ ನಂಬಿಕೆ ಇಟ್ಟಿದ್ದಾರೆ. ಅವರು ಆಶೀರ್ವಾದ ಮಾಡ್ತಾರೆ. ಸರಿ, ಹೆಚ್ಚು ಸಂಖ್ಯೆಯಲ್ಲಿ ನಾವು ಪಾರ್ಲಿಮೆಂಟ್ ಕ್ಷೇತ್ರನ ಗೆಲ್ತೀವಿ. ಸರ್, ಮೈಸೂರು ಯದುವೀರವರ ಸ್ಪರ್ಧೆ ಸರ್, ಅವರೇ ಮಾಡ್ತಾರೆ. ಅವರು ಯಾರಿಗೆ ಬೇಕಾದರೂ ಕೊಡ್ಬೋದು, ನಾವು ಹೇಗೆ ಹೇಳೋಕ್ಕಾಗುತ್ತೆ. ಆ ಪಕ್ಷದವರು ಯಾರಿಗೆ ಬೇಕಾದರೂ ಕೊಡ್ಬೋದು. ಅದು ಪ್ಯೂರ್ಲಿ ದೇರ್ ಪೊಲಿಟಿಕಲ್ ಡಿಸಿಷನ್. ವಿ ಹ್ಯಾವ್ ನೋ ವೇರ್ ಟು ಕಮೆಂಟ್.